ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ KPSC ಕಡೆಯಿಂದ ನಡೆಸಿರುವ RTO ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ನ GK ಪೇಪರ್ ಕೀ ಆನ್ಸರ್ ಇದಾಗಿರ್ತದೆ. ಸೊ ಈಗಾಗಲೇ ಪಾರ್ಟ್ 1ನಲ್ಲಿ 53ನೇ ಕ್ವಶನ್ವರೆಗೆ ನಾವು ಕೀ ಆನ್ಸರ್ನ ನೋಡಿದ್ದೀವಿ. ಈಗ ನೆಕ್ಸ್ಟ್ 54ನೇ ಕ್ವಶನ್ದಿಂದ ಕಂಟಿನ್ಯೂ ಮಾಡೋಣ. ಸೊ 54ನೇ ಕ್ವಶನ್ ಏನಿದೆ ಅಂದರೆ, ಕೆಳಗಿನ ಘಟನೆಗಳನ್ನು ಅವುಗಳ ಏರಿಕೆ ಕ್ರಮದಲ್ಲಿ ಹೊಂದಿಸಿ ಎಂದರು. ಸೊ ಇಲ್ಲಿ ಮತೀಯ ತೀರ್ಪು, ಎರಡನೇ ದುಂಡು ಮೇಜಿನ ಸಮ್ಮೇಳನ, ನೆಕ್ಸ್ಟ್ ಕಾಂಗ್ರೆಸ್ ಕರಾಚಿ ಅಧಿವೇಶನದ, ನೆಕ್ಸ್ಟ್ ದೆಹಲಿ ಒಪ್ಪಂದದ. ಸೊ ಇಲ್ಲಿ ಇವುಗಳ ಏರಿಕೆ ಕ್ರಮದಲ್ಲಿ ಅಂದ್ರೆ ಮೊದಲಿಗೆ ನಡೆದದ್ದು ಯಾವುದಂತ. ಸೊ ಇಲ್ಲಿ ಮೊದಲಿಗೆ ಈ ಮತೀಯ ತೀರ್ಪು ಏನೈತಿ ಇದು 1932 ನಡೀತದ. ನೆಕ್ಸ್ಟ್ ಇದು ಎರಡನೇ ದುಂಡು ಮೇಜಿನ ಸಮ್ಮೇಳನ, ಇದು 1931 ನಡೀತದ. 31 ಸೆಪ್ಟೆಂಬರ್ದಾಗಿದ ನಡೀತದ. ನೆಕ್ಸ್ಟ್ ಕಾಂಗ್ರೆಸ್ ಕರಾಚಿ ಅಧಿವೇಶನ ಇದೇನದ, ಇದು ಮಾರ್ಚ್ದಾಗ 1931 ನಡೀತದ. ನೆಕ್ಸ್ಟ್ ಈ ಡೆಲ್ಲಿ ಒಪ್ಪಂದ ಏನೈತಿ, ಇದು ಮಾರ್ಚ್ 5 1931 ನಡೀತದ. ಸೊ ಇದು ಮಾರ್ಚ್ 26 ನಡೀತದ ಕಾಂಗ್ರೆಸ್ ಕರಾಚಿ ಅಧಿವೇಶನ. ಸೊ ಇಲ್ಲಿ ನಾವು ಏರಿಕೆ ಕ್ರಮದಲ್ಲಿ ಅಂದಾಗ ಮೊದಲಿಗೆ ಮಾರ್ಚ್ 5 ದೆಹಲಿ ಒಪ್ಪಂದ. ಸೊ ಇದು ಗಾಂಧಿ ಮತ್ತು ಇರ್ವಿನ್ ನಡುವೆ ನಡೀತದ. ಸೊ ಇದಾದ ನಂತರ ಏನೈತಿ, ಗಾಂಧಿ ನಡುವೆ ಒಪ್ಪಂದ ಆದ ನಂತರ ಗಾಂಧೀಜಿಯವರ ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಅಟೆಂಡ್ ಆಗ್ತಾರೆ. ಸೊ ಇದೊಂದು ಸಮ್ಮೇಳನಕ್ಕೆ ಅವರ ಅಟೆಂಡ್ ಆಗಿದ್ದು ಈ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ದೆಹಲಿ ಒಪ್ಪಂದ ಆದ ನಂತರ ಮಾರ್ಚ್ 26 ಕರಾಚಿ ಅಧಿವೇಶನ. ಇದರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಏನೈತಿ ಅಧ್ಯಕ್ಷತೆಯನ್ನು ಹೊಂದಿರ್ತಾರೆ. ನೆಕ್ಸ್ಟ್ ಎರಡನೇ ದುಂಡು ಮೇಜಿನ ಸಮ್ಮೇಳನ 1931 ಸೆಪ್ಟೆಂಬರ್ 7 ಡಿಸೆಂಬರ್ 1 ಏನೈತಿ ಈ ಒಂದು ಸಮ್ಮೇಳನವನ್ನು ನಡೆಸ್ತಾರೆ. ನೆಕ್ಸ್ಟ್ 1932 ಈ ಮತೀಯ ತೀರ್ಪು ಇದನ್ನು ನಡೀತದ. ಸೊ ನೆಕ್ಸ್ಟ್ ಕ್ವಶನ್, ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಈ ಕೆಳಗಿನ ಯಾವ ರಾಜ್ಯ ಅಥವಾ ಪ್ರದೇಶದಲ್ಲಿ ಒಂದು ಬಗೆಯ ಭೂ ಮಾಲೀಕತ್ವವನ್ನು ಹೇರಲಾಯಿತು ಅಂದಿದ್ದಾರೆ. ಸೊ ಇಲ್ಲಿ ಕಾಯಂ ಜಮೀನ್ದಾರ್ ಪದ್ಧತಿಯನ್ನು ಲಾರ್ಡ್ ಕಾರ್ನ್ವಾಲಿಸ್ ಅವರ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಬಂಗಾಳ, ಬಿಹಾರ, ಒರಿಸ್ಸಾ ಮತ್ತು ಮದ್ರಾಸ್ನಲ್ಲಿ ಏನೈತಿ ಈ ಕಾಯಂ ಜಮೀನ್ದಾರ್ ಪದ್ಧತಿಯನ್ನು ಮೊದಲಿಗೆ ಏನೈತಿ ಹೇರಲಾಗ್ತದೆ. ನೆಕ್ಸ್ಟ್ ಕ್ವಶನ್, ಯಾರ ಪ್ರಕಾರ ಲೈಟನ್ ಅವರ ಅಫ್ಘಾನ್ ನೀತಿಯು ಎಚ್ಚರಿಕೆಯಿಂದ ಯೋಚಿಸಲಾದ ಕೌಶಲ್ಯದಿಂದ ಜಾರಿಗೊಳಿಸಲಾದ, ಆದರೆ ಒಂದನ್ನು ಹೊರತುಪಡಿಸಿ ಕಾಬೂಲ್ನಲ್ಲಿ ಕಾಯಮಾಗಿ ಬ್ರಿಟಿಷ್ ಅಧಿಕಾರಿಯನ್ನು ನೇಮಿಸುವ ನಿರ್ಧಾರ ಒಂದು ಅವಘಡಕ್ಕೆ ಖಚಿತವಾಗಿ ಕಾರಣವಾಗಬಹುದಾದ ಹೆಜ್ಜೆ ಅಂತ ಇದನ್ನು ಯಾರು ಹೇಳಿದ್ರು ಅಂದರೆ ಇದನ್ನ KM ಪಣಿಕ್ಕರ್ ಅವರು ಏನೈತಿ ಇದನ್ನು ಹೇಳಿರ್ತಾರೆ. ನೆಕ್ಸ್ಟ್, ಭಾರತವನ್ನು ದೇವರ ಕೈಯಲ್ಲಿ ಬಿಟ್ಟು ಬಿಡಿ, ಇಲ್ಲವೇ ಅಜಾಗರೂಕತೆಯ ಎಡೆಮಾಡುವ ಆಧುನಿಕ ವಾಗ್ದಾರಿಗೆ ಬಿಡಿ, ಆಗ ಎಲ್ಲ ವಿಪಕ್ಷಗಳು ಪರಸ್ಪರ ನಾಯಿಗಳ ರೀತಿ ಜಗಳವಾಡುತ್ತವೆ, ಅಥವಾ ನೈಜ ಜವಾಬ್ದಾರಿ ಅವರಿಗೆ ಬಂದಾಗ ಒಂದು ಸಕಾರಾತ್ಮಕ ಒಪ್ಪಂದಕ್ಕೆ ಬರುತ್ತಾರೆ. ಭಾರತದ ರಾಷ್ಟ್ರೀಯ ಚಳವಳಿಯ ಯಾವ ನಾಯಕ ಬರೆದ ಸಾಲುಗಳು ಆಗಿವೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇದನ್ನು ಮಹಾತ್ಮ ಗಾಂಧೀಜಿಯವರ ತಮ್ಮ ಒಂದು ಪುಸ್ತಕದಲ್ಲಿ ಇದನ್ನು ಬರೀತಾರೆ. ನೆಕ್ಸ್ಟ್, ಮುಸ್ಲಿಂ ಲೀಗ್ನ ಸ್ಥಾಪನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಇಲ್ಲ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಬ್ರಿಟಿಷರು ವಶಪಡಿಸಿಕೊಂಡ ಭೂಮಿಯನ್ನು ಮರಳಿಸುವಂತೆ ಮಾಡಲು ಏನೈತಿ ಇದು ಮುಸ್ಲಿಂ ಲೀಗ ಸ್ಥಾಪನೆಯನ್ನು ಆಗಿರಲಿಲ್ಲ. ಸೊ ಇದು 1906 ಏನೈತಿ ಸ್ಥಾಪನೆಯನ್ನು ಗೊಳ್ತದ. ನೆಕ್ಸ್ಟು 1917 1919 ಸ್ಲ್ಯಾಂಡರ್ ವಿಶ್ವವಿದ್ಯಾಲಯ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಎಂದರು. ಸೊ ಇಲ್ಲಿ
ಈ ಮೇಲೆ ಕೊಟ್ಟಿರುವ ಹೇಳಿಕೆಗಳು ಯಾವ್ಯಾವ ಸರಿ ಅಂತ ಇಲ್ಲಿ ಕೇಳಿದಾರೋ. ಸೊ ಇಲ್ಲಿ ಎ ಹೇಳಿಕೆ, ಸಿ ಹೇಳಿಕೆ ಹಾಗೂ ಈ ಹೇಳಿಕೆಗಳು ಮಾತ್ರ ಇಲ್ಲಿ ಸರಿಯಾಗಿದ್ದಾವೆ. ಸೊ ಬಿ ಮತ್ತು ಡಿಗಳು ಇಲ್ಲಿ ತಪ್ಪು ಆಗಿದ್ದಾವ. ನೆಕ್ಸ್ಟ್ 1908ರ ವಿಕೇಂದ್ರೀಕರಣ ಆಯೋಗದ ವರದಿಯ ಶಿಫಾರಸುಗಳ ಹಿನ್ನೆಲೆಯಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಎಂದಿದ್ದಾರೆ. ಸೊ ಇದರಲ್ಲಿ 5 ಹೇಳಿಕೆಗಳು. ಇದರಲ್ಲಿ ಎ, ಸಿ ಮತ್ತು ಡಿ ಹೇಳಿಕೆಗಳು ಮಾತ್ರ ಏನೈತಿ ಕರೆಕ್ಟ್ ಆಗಿದ್ದಾವೆ. ಎ, ಸಿ ಮತ್ತು ಡಿ ಹೇಳಿಕೆಗಳು ಕರೆಕ್ಟಾಗಿ ಇಲ್ಲಿ ಅದಾವು. ನೆಕ್ಸ್ಟ್ ಸ್ಪಾಂಟೇನಿಯಸ್ ರೆಗ್ಯುಲೇಷನ್ ದಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದರು. ಇಲ್ಲಿ ಫ್ರಾನ್ಸಿಸ್ ಹಚಿನ್ಸ್ ಅನ್ನೋ ಇಲ್ಲಿ ಏನೈತಿ ಈ ಪುಸ್ತಕವನ್ನು ಬರೀತಾನ. ನೆಕ್ಸ್ಟ್ ಅವರ ಅಧಿಕಾರ ಅವಧಿಯ ಅನುಸಾರ ಕಾಲಾನುಕ್ರಮದಲ್ಲಿ ಈ ಕೆಳಗಿನ ಆಯ್ಕೆಗಳನ್ನು ನಮೂದಿಸಿ ಎಂದರು. ಸೊ ಇಲ್ಲಿ ಬಿರೆಕೆನ್ ಹೆಡ್ ಅನ್ನೋರು 1924ರಿಂದ 28ರವರೆಗೆ ತಮ್ಮ ಅಧಿಕಾರಾವಧಿ ಇರ್ತದೆ. ನೆಕ್ಸ್ಟ್ ಅಮೇರಿ ಅನ್ನೋರು 1940ರಿಂದ 45ರವರೆಗೆ ತಮ್ಮ ಅಧಿಕಾರಾವಧಿ ಇರ್ತದೆ. ನೆಕ್ಸ್ಟ್ ಸ್ಯಾಮುಲ್ ಹೆರೆ ಅನ್ನೋರು 1931ರಿಂದ 1935ರವರೆಗೆ ತಮ್ಮ ಅಧಿಕಾರಾವಧಿ ಇರ್ತದೆ. ನೆಕ್ಸ್ಟ್ ವಿಲಿಯಂ ಹೆಜಲ್ವುಡ್ ಅನ್ನೋರು 1929ರಿಂದ 1931ರವರೆಗೆ ತಮ್ಮ ಅಧಿಕಾರಾವಧಿ ಇರ್ತದೆ. ಸೊ ಇದರ ಕಾಲಾನುಕ್ರಮಣ ಅಂದರೆ ಇಲ್ಲಿ ಮೊದಲಿಗೆ ಬಿರೆಕೆನ್ ಹೆಡ್ ಬರ್ತಾರೋ, ನೆಕ್ಸ್ಟ್ ವಿಲಿಯಂ ಹೆಜಲ್ವುಡ್ ಬರ್ತಾರೋ, ನೆಕ್ಸ್ಟ್ ಸ್ಯಾಮ್ಯುಲ್ ಹೊರೆ, ನೆಕ್ಸ್ಟ್ ಅಮೇರಿಯವರ ಬರ್ತಾರೆ. ಸೊ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಸೈಮನ್ ಕಮಿಷನನ್ನು ಬಹಿರ್ಗಮಿಸಲು ಕೆಳಗಿನಗಳಲ್ಲಿ ಯಾವುದು ತಪ್ಪಾದ ಕಾರಣವಾಗಿದೆ ಎಂದರು. ಸೊ ಇಲ್ಲಿ 4 ಹೇಳಿಕೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪಾದ ಹೇಳಿಕೆ ಯಾವುದಂತ ಕೇಳಿದ್ದಾರೆ ಅವರು. ಸೊ ಹಾಗಾಗಿ ಆಪ್ಷನ್ ಸಿ ಏನೈತಿ ಇಲ್ಲಿ ತಪ್ಪಾದ ಹೇಳಿಕೆ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಪರಿಸರದ ಘಟನೆಗಳನ್ನು ಮತ್ತು ಅದರ ಕಾರಣಗಳನ್ನು ಹೊಂದಿಸಿ ಎಂದರು. ಸೊ ಇಲ್ಲಿ ಪ್ರತಿಯೊಂದು ಕರೆಕ್ಟಾಗಿ ಇಲ್ಲಿದ್ದಾವೆ. ಎಕ 1ನೇದ, ಬಿಕ 2ನೇದ, ಸಿಕ 3ನೇದ, ಡಿಕ 4ನೇದ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ, ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಭಾರತದ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಚುನಾವಣಾ ಆಯುಕ್ತರ ಕಾಯ್ದೆ 2023 ಜಾರಿಗೊಳಿಸಿದ ನಂತರ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂದರು. ಸೊ ಇಲ್ಲಿ ಯಾವ ಹೇಳಿಕೆಗಳು ಸರಿ ಅಂದರು. ಸೊ ಇಲ್ಲಿ ಹೇಳಿಕೆ ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ ನೋಡ್ರಿ. ಸಿ ಮಾತ್ರ ಏನೈತಿ ಇಲ್ಲಿ ಕರೆಕ್ಟ್ ಆಗ್ತದೆ. ಕೇವಲ ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಇತರೆ ಚುನಾವಣಾ ಆಯುಕ್ತರನ್ನು ತೆಗೆದು ಹಾಕಬೇಕು ಅನ್ನುವ ನೀತಿ ಏನೈತಿ ಇಲ್ಲಿ 2023 ಇಲ್ಲಿ ಜಾರಿಗೆ ಬಂದದ. ಸೊ ಇದೇನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಭಾರತದಿಂದ ಇತ್ತೀಚೆಗೆ ಪರೀಕ್ಷಿಸಲ್ಪಟ್ಟ ಭಾಗವಾಸ್ತ್ರ ಇದೊಂದು AI ಆಧಾರಿತ ಡ್ರೋನ್ ಸಮೂಹಗಳ ಪ್ರತಿಬಂಧಿಸುವ ವ್ಯವಸ್ಥೆ ಆಗ್ಯದ. ಸೊ ಈ ಭಾರ್ಗವಾಸ್ತ್ರ ಅನ್ನೋದೇನೈತಿದ AI ಆಧಾರಿತ ಡ್ರೋನ್ ಸಮೂಹಗಳನ್ನು ಪ್ರತಿಬಂಧಿಸುವ ವ್ಯವಸ್ಥೆ ಆಗ್ಯದ. ನೆಕ್ಸ್ಟ್ ಕೃಷಿ ಸಚಿವಾಲಯವು ಜಾರಿಗೊಳಿಸಿದ ವಿಸ್ತಾರ ಪರಿಯೋಜನೆಯ ಉದ್ದೇಶವನ್ನು ಈ ಕೆಳಗಿನ ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಅಂದರು. ಇಲ್ಲಿ ಕೃಷಿ ವಿಸ್ತರಣೆ ವ್ಯವಸ್ಥೆ ಮತ್ತು ಸಲಹಾ ಸೇವೆಗಳ ಗಣನೀಕರಣವನ್ನು ಸಮಗ್ರಗೊಳಿಸುವುದು ಅನ್ನೋದು ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಈ ಕೆಳಗಿನ ಯಾವುದು ಒಡೆದ ಹಾಲಿನಲ್ಲಿ ಇರ್ತದೆ ಅಂದರು. ಸೊ ಇಲ್ಲಿ ಲ್ಯಾಕ್ಟಿಕ್ ಆಮ್ಲ ಅನ್ನೋದು ಏನೈತಿ ಇದು ಒಡೆದ ಹಾಲಿನಲ್ಲಿಯೂ ಇರ್ತದೆ, ಹಾಗೆ ಮೊಸರಿನಲ್ಲಿಯೂ ಕೂಡ ಇದು ಲ್ಯಾಕ್ಟಿಕ್ ಆಮ್ಲ ಅಥವಾ ಲ್ಯಾಕ್ಟಿಕ್ ಆಸಿಡ್ ಇರ್ತದೆ. ನೆಕ್ಸ್ಟ್ ಮೈಕ್ರೋಸೈಟಿಕ್ ಎನಿಮಿಯಾ ಡ್ಯಾಶ್ನಿಂದ ಉಂಟಾಗ್ತದೆ ಅಂದರು. ಸೊ ಇದೇನೈತಿ ಈ ಮೇಲ್ನೇ ಕೊಟ್ಟಿರುವ ಯಾವ ಥರದಿಂದನೂ ಉಂಟಾಗೋದಿಲ್ಲ. ಸೊ ಇಲ್ಲಿ ಮೇಲ್ನೇ ಯಾವುದು ಅನ್ನೋದು ಏನೈತಿ ಇಲ್ಲಿ
ಯಾವುದು ಅಲ್ಲ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇದು ಮೈಕ್ರೋಸೈಟಿಕ್ ಅನಿಮಿಯಾ ಅನ್ನೋದು ಇದೊಂದು ಐರನ್ ಡೆಫಿಷಿಯನ್ಸಿಯಿಂದ ಇದೇನಾಗ್ತಿ ಉಂಟಾಗ್ತದೆ. ಸೊ ಹಾಗಾಗಿ ಮೇಲ್ನ ಯಾವುದು ಅಲ್ಲ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಹೇಳಿಕೆ ಎ ಎನ್ನದ ವಾಹನಗಳ ಜೀವಿತ ಅವಧಿಯ ಅಂತ್ಯ ನಿಯಮಗಳು 2025ರ ಆದೇಶದ ಪ್ರಕಾರ ನೋಂದಾಯಿತ ಮಾಲೀಕರು ತಮ್ಮ ವಾಹನಗಳನ್ನು ನಿರುಪಯುಕ್ತ ಅರ್ಹತೆ ಹೊಂದುವ 180 ದಿನಗಳ ಒಳಗೆ ಠೇವಣಿ ಇಡಬೇಕೆಂದರು. ನೆಕ್ಸ್ಟ್ ಕಾರಣ ಈ ನಿಯಮಗಳು ಎಲ್ಲ ವಿವಿಧ ನಿರುಪಯುಕ್ತ ಅಂದರೆ ಪ್ಲಾಸ್ಟಿಕ್, ಟೈರ್ಗಳು ಮತ್ತು ಈ ತ್ಯಾಜ್ಯಗಳನ್ನು ಒಳಗೊಂಡಂತೆ ಅನ್ವಯಿಸುತ್ತದೆ ಎಂದರು. ಸೊ ಇಲ್ಲಿ ಈ ಹೇಳಿಕೆ ಏನೈತಿ ಸರಿಯಾದ, ಈ ಕಾರಣ ಏನೈತಿ ಇಲ್ಲಿ ಸರಿಯಾಗಿಲ್ಲ. ಸೊ ಇಲ್ಲಿ ಟೈರ್ಗಳು ಬರ್ಬೋದು, ಇಲ್ಲಿ ಪ್ಲಾಸ್ಟಿಕ್ಗಳು ಬರೋದು ಡೌಟ. ಸೊ ಹಾಗಾಗಿ ಇಲ್ಲಿ ಕಾರಣ ಅನ್ನೋದು ಏನೈತಿ ಇಲ್ಲಿ ವೇಸ್ಟ್ಗಳು ಇಲ್ಲಿ ಏನೈತಿ ಬರೋದಿಲ್ಲ. ಹಾಗಾಗಿ ಕಾರಣ ಇಲ್ಲಿ ತಪ್ಪಾಗ್ತದೆ, ಹೇಳಿಕೆ ಮಾತ್ರ ಇಲ್ಲಿ ಸರಿ ಆಗ್ತದೆ. ನೆಕ್ಸ್ಟ್ ಈ BANKNET ಬ್ಯಾಂಕ್ನೆಟ್ ಅನ್ನೋದು ಜಾರಿಗೆಯಾಗಿದ್ದು ಡ್ಯಾಶ್ಗಾಗಿ ಎಂದರು. ಸೊ ಇಲ್ಲಿ PSBಗಳಿಂದ ಈ ಹರಾಜಿನ ಆಸ್ತಿಗಳನ್ನು ಪಟ್ಟಿ ಮಾಡುವುದು ಮತ್ತು ಕ್ರೋಢೀಕರಿಸುವುದಕ್ಕಾಗಿ ಇದೇನೈತಿ ಇದು ಜಾರಿಗೆ ಆಗ್ಯದ. ನೆಕ್ಸ್ಟ್ ಇತ್ತೀಚೆಗೆ ಉದ್ಘಾಟಿಸಲಾದ ಜೆಡ್-ಮೋರಾ ಸುರಂಗವು ಸರ್ವಋತುಗೆ ಸಂಪರ್ಕವಾಗಿದೆ ಎಂದರು. ಸೊ ಇಲ್ಲಿ ಗದರ್ಬಾಲ್ ಮೂಲಕ ಏನೈತಿ ಸೋನೆಮಾರ್ಗ ಇಲ್ಲಿ ಸಂಪರ್ಕವನ್ನು ಹೊಂದ್ಯದ. ಸೊ ಇಲ್ಲಿ ನೀವು ಡಯಾಗ್ರಾಮ್ದಲ್ಲಿ ನೋಡ್ಬೋದು, ಇಲ್ಲಿ ಗದರ್ಬಾಲ್ ಅದ. ಸೊ ಇಲ್ಲಿ ಏನದ, ಇಲ್ಲಿ ಜೆಡ್-ಮೋರಾ ಟನಲನ್ನು 6.5 ಕಿಲೋಮೀಟರ್ದಲ್ಲಿ ಇಲ್ಲಿ ನಿರ್ಮಾಣವನ್ನು ಮಾಡಿರ್ತಾರೆ. ಈ ಸುರಂಗ ಇಲ್ಲಿ ಸೋನೆಮಾರ್ಗ ಇಲ್ಲಿ ನೋಡ್ಬೋದು. ಸೊ ಅದ ಈ ಥರ ನಿಯರ ಇಲ್ಲಿ ಅದ. ಸೊ ಇಲ್ಲಿ ಸುರಂಗದ. ಸೊ ನೆಕ್ಸ್ಟ್ ಇಲ್ಲಿ ಹಿಡಿದು ಈ ಗದರ್ಬಾಲ್ ನಡುವೆ ಏನೈತಿ ಸಂಪರ್ಕವನ್ನು ಮಾಡಲಿಕ್ಕೆ ಇದನ್ನು ರಚನೆಯನ್ನು ಮಾಡಿರ್ತಾರೆ. ಸೊ ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಭಾರತ ಸರ್ಕಾರವು 2025ರಲ್ಲಿ ಜಾರಿಗೆ ತಂದ ಮಿಷನ್ ಮೌಸಮ್ನಲ್ಲಿ ಈ ಕೆಳಕಂಡ ಯಾವುದು ಭಾಗಗಳಾಗಿವೆ ಎಂದರು. ಸೊ ಆಪ್ಷನ್ 4 ಏನಾಗುತ್ತೆ ABCD 4 ಕೂಡ ಈ ಮಿಷನ್ ಮೌಸಮ್ನ ಭಾಗ ಆಗಿರ್ತಾವ. ನೆಕ್ಸ್ಟ್ ಮಹಾಸ್ಫೋಟ ಸಿದ್ಧಾಂತವು ಇದನ್ನು ಪ್ರತಿಪಾದಿಸುತ್ತದೆ ಎಂದರು. ಸೊ ಬಿಗ್ ಬ್ಯಾಂಗ್ ಥಿಯರಿ ಅನ್ನೋದು ಬರ್ತದೆ. ಸೊ ಇದು ವಿಶ್ವವು ತೀವ್ರವಾದ ದಟ್ಟ ಮತ್ತು ಬಿಸಿ ಬಿಂದುವಿನಿಂದ ಸಾಧಾರಣ 13.8 ಬಿಲಿಯನ್ ವರ್ಷಗಳ ಹಿಂದೆ ಅದ್ವಿತೀಯವಾಗಿ ನಿರ್ಮಾಣಗೊಂಡಿತ್ತು ಅನ್ನೋದೇನಾಗತ್ತೆ ಇದು ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಪ್ರತಿಪಾದ ಆಗಿರ್ತದೆ. ನೆಕ್ಸ್ಟ್ ಮಹಾಸ್ಫೋಟದಿಂದಲೂ ವಿಶ್ವದ ಉಗಮವು ಕೆಳಗೆ ಕೊಟ್ಟಿರುವ ಯಾವ ಸರಿಯಾದ ಕ್ರಮಗಳನ್ನು ಪ್ರತಿನಿಧಿಸುತ್ತದೆ ಎಂದರು. ಸೊ ಇಲ್ಲಿ ಶರವೇಗದ ಹಿಗ್ಗುವಿಕೆ, ನೆಕ್ಸ್ಟ್ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳ ರಚನೆ, ನೆಕ್ಸ್ಟ್ ಅಣುಗಳ ರಚನೆ. ಸೊ ಈ ರೀತಿ ಏನೈತಿ ಇಲ್ಲಿ ಸರಿಯಾದ ಕ್ರಮ ಏನೈತಿ ವಿಶ್ವದ ಉಗಮ ಈ ರೀತಿ ಆಗಿರ್ತದೆ. ಯಾವುದರಿಂದ ಅಂದ್ರೆ ಮಹಾಸ್ಫೋಟದಿಂದ. ನೆಕ್ಸ್ಟ್ ಅದ ವಿಶ್ವದ ವಿಸ್ತರಣೆಯಲ್ಲಿ ಕತ್ತಲೆ ಶಕ್ತಿಯು ಡಾರ್ಕ್ ಎನರ್ಜಿ ಏನೈತಿ ಇದರ ಪಾತ್ರವೇನು ಅಂತ ಕೇಳಿದರು. ಸೊ ಇದು ವಿಶ್ವದ ವಿಸ್ತರಣೆಯನ್ನು ವೇಗತ್ಕರ್ಷಗೊಳಿಸುತ್ತದೆ ಅನ್ನೋದು ಇಲ್ಲಿ ಏನಾಗುತ್ತೆ ಇದು ಕರೆಕ್ಟ್ ಆಗ್ತದೆ. ಸೊ ಕೇವಲ ಒಂದು ಹೇಳಿಕೆ ಮಾತ್ರ ಇಲ್ಲಿ ಏನಾಗಿದೆ ಸರಿಯಾಗಿದೆ. ನೆಕ್ಸ್ಟ್ ಸೂರ್ಯನ ಆಂತರಿಕ ರಚನೆಗೆ ಸಂಬಂಧಿಸಿದಂತೆ ಕೆಳಗೆ ಹೇಳಿಕೆಗಳನ್ನು ಪರಿಗಣಿಸಿದರು. ಸೊ ಇಲ್ಲಿ ಮೇಲೆ ಕೊಟ್ಟಿರುವ ಪದರಗಳನ್ನು ಒಳ ವಲಯದಿಂದ ಹೊರ ವಲಯದ ಕಡೆ, ಸೊ ನಡುವಿನಿಂದ ಹೊರಗಿನ ಕಡೆ ಏನೈತಿ ಇಲ್ಲಿ ಬರಿ ಅಂದಿದ್ದರು. ಸೊ ಮೊದಲಿಗೆ ಬರೋದು ಕೇಂದ್ರಗೋಳ, ಇದು ಕೇಂದ್ರಗೋಳ ಆಗಿರ್ತದೆ. ನೆಕ್ಸ್ಟ್ ವಿಕಿರಣತೆ ವಲಯ ಇರ್ತದೆ, ಅದರ ನೆಕ್ಸ್ಟ್ ಪ್ರಚಲನ ವಲಯ ಇರ್ತದೆ. ಸೊ ಪೂರ್ತಿ ಹೊರಗೆ ಏನೈತಿ ಇಲ್ಲಿ ಫೋಟೋಸ್ಫಿಯರ್ ಇರ್ತದೆ. ನೆಕ್ಸ್ಟ್ ಈ ಕೆಳಗಿನ ಸಮುದ್ರ ಬಂದರುಗಳನ್ನು ಗಮನಿಸಿ ಉತ್ತರದಿಂದ ದಕ್ಷಿಣಕ್ಕೆ ಬರುವಂತೆ ಈ ಬಂದರುಗಳನ್ನು ಸರಿಯಾದ ಅನುಕ್ರಮವನ್ನು ಯಾವುದಂತ ಕೇಳಿದರು. ಸೊ ಉತ್ತರದಿಂದ ದಕ್ಷಿಣಕ್ಕೆ ಅಂದಾಗ ಸೊ ಮೊದಲಿಗೆ ಬರೋದು ಯಾವುದು ನೀವು ಡಯಾಗ್ರಾಮ್ದಲ್ಲಿ ನೋಡ್ಬೋದು.
ಸೊ ಮೊದಲಿಗೆ ಬರೋದು ಇಲ್ಲಿ ಮಚಿಲಿಪಟ್ಟಣ, ಇಲ್ಲಿ ನೋಡ್ಬೋದು. ಸೊ ಮಚಿಲಿಪಟ್ಟಣ ಇಲ್ಲದ. ನೆಕ್ಸ್ಟ್ ಅದಾದ ನಂತರ ಬರೋದು ಚೆನ್ನೈ. ಸೊ ಚೆನ್ನೈ ಎಲ್ಲದ, ಇಲ್ಲದ. ನೆಕ್ಸ್ಟ್ ಅದಾದ ನಂತರ ನಾಗಪಟ್ಟಣಂ. ಸೊ ನಾಗಪಟ್ಟಮ ಇಲ್ಲದ. ನೆಕ್ಸ್ಟ್ ಅದಾದ ನಂತರ ತೂತುಕುಡಿ ಅಥವಾ ಟುಟಿಕೋರಿನ್ ಅಂತ ಬರ್ತದೆ. ಸೊ ತೂತುಕುಡಿ ಇಲ್ಲದ. ಸೊ ಇಲ್ಲಿ ಅತಿ ಕೆಳಗೆ ಇಲ್ಲದ. ಸೊ ಮಚಿಲಿಪಟ್ಟಣ ಮೊದಲಿಗೆ, ಚೆನ್ನೈ ಸೆಕೆಂಡ, ನಾಗಪಟ್ಟಣಮ 3 ನಂಬರ, ನೆಕ್ಸ್ಟ್ ತೂತುಕುಡಿ ಇಲ್ಲಿ 4 ನಂಬರ. ಸೊ ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದರು. ಸೊ ಇಲ್ಲಿ ತಂಗ್ಲಾ ಅನ್ನೋದು ಸಿಕ್ಕಿಂ ಕದ. ಸೊ ಇದು ತಂಗ್ಲಾ ಪಾಸ್ ಇದೇನೈತಿ ಇದು ಟಿಬೆಟ್ನಲ್ಲಿ ಬರ್ತದೆ. ಸೊ ಹಾಗಾಗಿ ಈ ತಂಗ್ಲಾ ಸಿಕ್ಕಿಂ ಅನ್ನೋದು ಇದೇನಾಗುತ್ತೆ ಇಲ್ಲಿ ತಪ್ಪೇ ಆಗಿದೆ. ಸೊ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಸೊ ಇದು ಸಿಪ್ಕಿಲಾ ಕಣಿವೆ ಹಿಮಾಚಲ್ ಪ್ರದೇಶದಾಗದ. ಈ ಜೆಪೆಲ್ಲಾ ಕಣಿವೆ ಇದು ಸಿಕ್ಕಿಂನ ಇಲ್ಲದ. ನೆಕ್ಸ್ಟ್ ಇದು ಜೂಜಿಲಾ, ಇದು ಶ್ರೀನಗರ ಮತ್ತು ಕಾರ್ಗಿಲ್ ನಡುವೆ ಅದ. ಸೊ ಹಾಗಾಗಿ ತಂಗ್ಲಾ ಅನ್ನೋದು ಟಿಬೆಟ್ನಲ್ಲಿ ಬರ್ತದೆ, ಇದು ತಪ್ಪಾಗಿದೆ. ನೆಕ್ಸ್ಟ್ ದೇಶದಲ್ಲಿ ಸಮರ್ಥವಾಗಿ ಒಳನಾಡು ಜಲಮಾರ್ಗ ನೀತಿಯನ್ನು ನಿಯಂತ್ರಿಸಲು ಒಳನಾಡು ಮಾರ್ಗ ಪ್ರಾಧಿಕಾರ 1986ರಲ್ಲಿ ಏನೈತಿ ಸ್ಥಾಪನೆಯನ್ನು ಆಗಿರ್ತದೆ. ನೆಕ್ಸ್ಟ್ ಭಾರತದ ಶಾಶ್ವತ ಸಂಶೋಧನಾ ಕೇಂದ್ರ ದಕ್ಷಿಣ ಗಂಗೋತ್ರಿ ಇದು ಅಂಟಾರ್ಟಿಕ್ ಖಂಡದಲ್ಲಿ ಇದೇನೈತಿ ಕಂಡು ಬರ್ತದೆ, ಅಂಟಾರ್ಟಿಕ್ ಸ್ಥಳದಲ್ಲಿದೆ ಅದ. ನೆಕ್ಸ್ಟ್ ಕೆಳಗಿನಗಳಲ್ಲಿ ಭಾರತದ ಯಾವ ರಾಜ್ಯವು ದೇಶದ ಎಲ್ಲ 4 ಭೂಸ್ವರೂಪಗಳ ಪ್ರದೇಶವನ್ನು ಪ್ರತಿನಿಧಿಸುತ್ತದೆ ಅಂದರು. ಸೊ ಇಲ್ಲಿ ಪಶ್ಚಿಮ ಬಂಗಾಳ ಏನೈತಿ ಇದು 4 ರೀತಿಯ ಭೂ ಸ್ವರೂಪಗಳ ಪ್ರದೇಶವನ್ನು ಹೊಂದ್ಯದ. ಸೊ ಇಲ್ಲಿ ನೋಡ್ಬೋದು ನೀವು, ಅದಕ್ಕೆ ಹಿಮಾಲಯ ಪರ್ವತಗಳಿಗೂ ಅದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ನಾವು ಕಾಣ್ಬೋದು. ಸೊ ಉತ್ತರ ಬಯಲು ಪ್ರಸ್ಥಭೂಮಿ ಗಂಗಾ ಮತ್ತು ಬ್ರಹ್ಮಪುತ್ರ ನಡುವೆ ಇಲ್ಲಿ ಗಂಗಾ ಬಯಲು ಪ್ರದೇಶದಲ್ಲಿ ಇಲ್ಲಿ ನೀವು ನೋಡ್ಬೋದು. ಅದೇ ರೀತಿ ಪೆನ್ಸುಲಾರ್ ಪ್ರಸ್ಥಭೂಮಿಯನ್ನು ನೋಡ್ಬೋದು. ಹಾಗೆ ಕರಾವಳಿ ಪ್ರದೇಶವನ್ನು ಇಲ್ಲಿ ಬೇ ಆಫ್ ಬಂಗಾಳ ಮುಖಾಂತರ ಇಲ್ಲಿ ಪಶ್ಚಿಮ ಬಂಗಾಳಕ್ಕೆ ಕರಾವಳಿ ಪ್ರದೇಶವನ್ನು ನೀವು ನೋಡ್ಬೋದಾಗಿರ್ತದೆ. ಸೊ ಹಾಗಾಗಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಸೊ ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಅಂತ ಕೊಟ್ಟಿದ್ದವರು. ಸೊ ಇಲ್ಲಿ ಡೈರೆಕ್ಟಾಗಿ ಆನ್ಸರನ್ನು ನೋಡ್ಬೋದು. ಇಲ್ಲಿ ಎ ಇದ್ದಿದ್ದ 3ಕ, ಬಿ ಇದ್ದಿದ್ದು 2ಕ, ಸಿ ಇದ್ದಿದ್ದು 1ಕ, ಡಿ ಇದ್ದಿದ್ದ 4ಕ ಇವ ಕರೆಕ್ಟಾಗಿ ಹೊಂದುತ್ತಾವು. ನೆಕ್ಸ್ಟ್ ಸಾಗರದಲ್ಲಿ ಆಮ್ಲೀಕರಣವು ಡ್ಯಾಶ್ ಡ್ಯಾಶ್ಗಳಿಂದಾಗಿ ಉಂಟಾಗುತ್ತದೆ ಅಂದರು. ಸೊ ಇಲ್ಲಿ ಸಾಗರ ನೀರಿನಲ್ಲಿ ವಿಲೀನಗೊಂಡ ಕಾರ್ಬನ್ ಡೈಆಕ್ಸೈಡ್ ಮುಖಾಂತರ ಇಲ್ಲಿ ಆಮ್ಲೀಕರಣ ಉಂಟಾಗ್ತದೆ ಅಂತ ಇಲ್ಲಿ ನಾವು ಹೇಳ್ಬೋದು. ನೆಕ್ಸ್ಟ್ ಕೆಳಗಿನಗಳಲ್ಲಿ ಯಾವುದನ್ನು ಅದರ ಇರುವ ನೆಲೆ ಸಂರಕ್ಷಣೆಯಲ್ಲಿ ಸೇರಿಸಲಾಗುವುದಿಲ್ಲ ಅಂದರು. ಇಲ್ಲಿ ಸಸ್ಯೋದ್ಯಾನವನ ಅನ್ನೋದೇನೈತಿ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ಬೊಟಾನಿಕಲ್ ಗಾರ್ಡನ್ ಅನ್ನೋದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಸಸ್ಯಗಳ ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆಯಲ್ಲಿ ಸೂರ್ಯನ ಬೆಳಕು ಡ್ಯಾಶ್ ಡ್ಯಾಶ್ನಿಂದ ಹೀರಲ್ಪಡುತ್ತದೆ ಅಂದರು. ಸೊ ಇಲ್ಲಿ ಪತ್ರ ಹರಿತು ಅಂತ ಕನ್ನಡದಾಗ ಅಂತಾರೆ, ಇಲ್ಲಿ ಇಂಗ್ಲೀಷ್ನಾಗ ಕ್ಲೋರೋಫಿಲ್ ಮುಖಾಂತರ ಇಲ್ಲಿ ಏನೈತಿ ಸೂರ್ಯನ ಬೆಳಕನ್ನು ಸಸ್ಯಗಳು ಹೇರ್ತಾವೆ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಮುಖಾಂತರ. ನೆಕ್ಸ್ಟ್ ಆವಾಸ ಸ್ಥಾನವು ಪ್ರಭೇದಗಳೊಂದಿಗೆ ಪರಿಪೂರ್ಣ ಸಮತೋಲಿತವಾಗಿರುತ್ತದೆ, ಇದನ್ನು ಡ್ಯಾಶ್ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂದರು. ಸೊ ಇಲ್ಲಿ ನಿಶೆ ಅಥವಾ ನೆಲೆದಾನ ಅಂತ ಇಲ್ಲಿ ಅದನ್ನು ಕರೀತಾರೋ. ನೆಕ್ಸ್ಟ್ ಕೆಳಗಿನ ವಿಷಯಗಳಲ್ಲಿ ಯಾವುದನ್ನು ಕುರಿತಂತೆ 1992ರ ಭೂ ಶೃಂಗಸಭೆಯಲ್ಲಿ ಪ್ರಕಟವಾದ ಕಾರ್ಯಸೂಚಿ 21ರ ಅಡಿಯಲ್ಲಿ ಸ್ಪಷ್ಟವಾಗಿ ಚರ್ಚಿಸಲಾಗಿದೆ ಅಂದರು. ಸೊ ಇಲ್ಲಿ ಸುಸ್ಥಿರತೆ ಬಗ್ಗೆ ಇಲ್ಲಿ ಏನೈತಿ ಚರ್ಚೆಯನ್ನು ಮಾಡಿರ್ತಾರೆ. ಇಲ್ಲಿ ಸಸ್ಟೈನಬಿಲಿಟಿ ಅನ್ನೋದು ಏನೈತಿ ಇಲ್ಲಿ ಕರೆಕ್ಟ್ ಆಗಿರ್ತದೆ. ನೆಕ್ಸ್ಟ್ ತಾಜ್ ಮಹಲ್ ಬಳಿ ಬಿಳಿ ಅಮೃತ ಶಿಲೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಪ್ರಮುಖ ಮಲಿನಕಾರಿ ವಸ್ತು ಯಾವುದಂದ್ರೆ ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಅಥವಾ ಗಂಧಕದ ಡೈಆಕ್ಸೈಡ್ ಅಂತ ಇಲ್ಲಿ ಕರಿಬಹುದಾಗಿರ್ತದೆ. ನೆಕ್ಸ್ಟ್ ಪ್ರಾಚೀನ ವಾಯುಗುಣ ವಿಜ್ಞಾನ ದತ್ತಾಂಶವನ್ನು ಡ್ಯಾಶ್ ಡ್ಯಾಶ್ನಿಂದ ಪಡೆಯಬಹುದಾಗಿದೆ ಅಂದರು. ಸೊ ಇಲ್ಲಿ 4 ಮುಖಾಂತರ ಇಲ್ಲಿ ನಾವು ಪ್ರಾಚೀನ ವಿಜ್ಞಾನದ ದತ್ತಾಂಶಗಳನ್ನು ವಾಯುಗುಣದ ಬಗ್ಗೆ ಇಲ್ಲಿ ನಾವು ತಿಳಿಬಹುದಾಗಿರ್ತದೆ. ನೆಕ್ಸ್ಟ್ ಜೀವ ವೈವಿಧ್ಯತೆಯು ಇವುಗಳನ್ನು ಒಳಗೊಂಡಿರ್ತದೆ ಅಂದರು. ಸೊ ಇಲ್ಲಿ ಎ ಬಿ ಮಾತ್ರ ಸರಿಯಾಗಿ, ಸಿ ತಪ್ಪಾಗ್ತದೆ. ಸೊ ಇಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿನ ಜೀವಿಗಳ ವೈವಿಧ್ಯ ಮುಖಾಂತರ, ನೆಕ್ಸ್ಟ್ ನಿರ್ದಿಷ್ಟ ಪ್ರದೇಶದಲ್ಲಿನ ಜೀವಿಗಳ ಪರಿವರ್ತನೆಶೀಲತೆ, ಇವುಗಳ 2 ಸರಿಯಾಗಿ. ಇಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿನ ಜೀವಿಗಳ
ಸಂಖ್ಯೆ ಅನ್ನೋದು ಏನಾಗುತ್ತೆ ತಪ್ಪಾಗ್ತದೆ. ಸೊ ಜೀವಿ ವೈವಿಧ್ಯ ಅನ್ನೋದು ಎ ಮತ್ತು ಬಿ ಅನ್ನು ಒಳಗೊಂಡಿರ್ತದೆ. ನೆಕ್ಸ್ಟ್, ಒಂದು ಕಾರ್ಬನ್ ಕ್ರೆಡಿಟ್ ಎಂಬುದು ಈ ಉತ್ಸರ್ಜನೆಯನ್ನು ಸಾಧ್ಯವಾಗಿಸುತ್ತದೆ ಎಂದರು. ಕಾರ್ಬನ್ ಡೈಆಕ್ಸೈಡ್ನ 1 ಟನ್ಗಳು ಅಥವಾ ಇತರ ಹಸಿರುಮನೆ ಅನಿಲಗಳಲ್ಲಿ ಸಮಾನ ಪರಿಣಾಮ ಇಲ್ಲಿ ಇದನ್ನು ಉತ್ಸರ್ಜನೆ ಮಾಡಲು ಸಾಧ್ಯ ಆಗಿರ್ತದೆ. ನೆಕ್ಸ್ಟ್, ತಂತ್ರ ಕೌಶಲ್ಯ ಸಂಶೋಧನೆ ಮತ್ತು ತಂತ್ರಜ್ಞಾನ ಪ್ರಾತ್ಯಕ್ಷತೆಯ ಮುಖಾಂತರ ಹವಾಮಾನ ಬದಲಾವಣೆ ಮತ್ತು ಹವಾಮಾನ ಭೇದ್ಯತೆಯ ಭಾರತೀಯ ಕೃಷಿಯ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವ ಗುರಿಯನ್ನಿಟ್ಟುಕೊಂಡಿರುವ ಯೋಜನೆ ಇದಾಗಿದೆ ಎಂದರು. ಸೊ ಇಲ್ಲಿ ನ್ಯಾಷನಲ್ ಇನೋವೇಷನ್ ಆನ್ ಕ್ಲೈಮೇಟ್ ರಿಲಿಜಿಯಂಟ್ ಅಗ್ರಿಕಲ್ಚರ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಯಾವ ನೈಸರ್ಗಿಕ ವಿದ್ಯಮಾನವು ಪೆಸಿಫಿಕ್ ಸಾಗರದಲ್ಲಿನ ಸಾಗರ ಮೇಲ್ಮೈ ಉಷ್ಣತೆಯನ್ನು ಶಿಥಿಲಗೊಳಿಸುವುದಕ್ಕೆ ಪ್ರಧಾನ ಕಾರಣವಾಗಿದೆ ಅನ್ನೋದು ಇಲ್ಲಿ ಲಾ ನೀನಾ ಅನ್ನೋದು ಇಲ್ಲಿ ಏನಾಗಿದೆ ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಜಾಗತಿಕ ಹಸಿರುಮನೆ ಅನಿಲ ಹೊರಸೂಸುವಿಕೆ ದತ್ತಾಂಶದ ಅನುಸಾರವಾಗಿ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯ ಏರಿಕೆ ಕ್ರಮದಲ್ಲಿನ ಸರಿಯಾದ ಅನುಕ್ರಮ ಅಂದರು. ಸೊ ಇಲ್ಲಿ ಇಳಿಕೆ ಕ್ರಮದಲ್ಲಿ ಅಂದಾಗ ಏನೈತಿ BDC ಆಗುತ್ತೋ, ಇಲ್ಲಿ ಏರಿಕೆ ಕ್ರಮ ACDB ಅನ್ನೋದಾಗುತ್ತೆ. ಸೊ ಇಲ್ಲಿ ಆಪ್ಷನ್ದಾಗ ಅದೆಲ್ಲ, ಹಾಗಾಗಿ ಇಲ್ಲಿ ನಾವು ಇಳಿಕೆ ಕ್ರಮದಲ್ಲಿ ಇಲ್ಲಿ ನೋಡ್ಬೋದಾಗಿರ್ತದೆ. ನೆಕ್ಸ್ಟ್, ಸೌರ ವಿಕಿರಣಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂದರು. ಸೊ ಇಲ್ಲಿ ಹೇಳಿಕೆ 1 ಮಾತ್ರ ಇಲ್ಲಿ ಏನದ ಸರಿಯಾಗದ. ಸೊ ಇಲ್ಲಿ ಹೇಳಿಕೆ 2 ಏನೈತಿದ ರಾಂಗ್ ಆಗಿದೆ. ನೆಕ್ಸ್ಟ್, ಭಾರತ ಸರ್ಕಾರವು ಹಲವಾರು ಮಧ್ಯಸ್ಥಗಾರರು ವಿವಿಧ ವಲಯಗಳಲ್ಲಿ ಸ್ವಇಚ್ಛಾಪೂರ್ವ ಪರಿಸರ ಸಂಬಂಧಿ ಕಾರ್ಯಗಳನ್ನು ಮಾಡುವಂತೆ ಪ್ರೋತ್ಸಾಹಿಸಲು ವಿನ್ಯಾಸಗೊಳಿಸಿದ ನಾವೀನ್ಯತೆಯ ಮಾರುಕಟ್ಟೆ ಆಧಾರಿತ ವ್ಯವಸ್ಥೆ ಇದಾಗಿದೆ ಎಂದರು. ಸೊ ಹಸಿರು ಕ್ರೆಡಿಟ್ ಕಾರ್ಯಕ್ರಮ ಆಗಿರ್ತದೆ. ಗ್ರೀನ್ ಕ್ರೆಡಿಟ್ ಪ್ರೋಗ್ರಾಮ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರ್ತದೆ. ನೆಕ್ಸ್ಟ್, ನೈಟ್ರೋಜನ್ ಸ್ಥಿರೀಕರಣದಲ್ಲಿ ನೈಟ್ರೋಜನ್ ಯುಕ್ತ ಸಂಯುಕ್ತಗಳಾಗಿ ಅನಿಲ ರೂಪಿ ನೈಟ್ರೋಜನ್ನ ಪರಿವರ್ತನೆಯು ಇವುಗಳಿಂದ ಕೂಡಿರುತ್ತದೆ ಎಂದರು. ನಡೆಯುತ್ತದೆ ಎಂದರು. ಸೊ ಬ್ಯಾಕ್ಟೀರಿಯಾ ಮುಖಾಂತರ ಇದೇನೈತಿ ನಡೀತದೆ. ನೆಕ್ಸ್ಟ್, ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ 4 ಪ್ರಾದೇಶಿಕ ಕಚೇರಿಗಳು ಯಾವ್ಯಾವ ಅಂದ್ರೆ ಭೋಪಾಲ ಮಧ್ಯಪ್ರದೇಶದಾಗ, ಕೋಲ್ಕತ್ತಾ ಪಶ್ಚಿಮ ಬಂಗಾಳದಾಗ, ಚೆನ್ನೈ ತಮಿಳುನಾಡ್ದಾಗ, ಪುಣೆ ಮಹಾರಾಷ್ಟ್ರದಾಗ. ಸೊ ಇವ 4 ಪ್ರಾದೇಶಿಕ ಕಚೇರಿಗಳು ಆಗಿರ್ತವೆ. ಸೊ ಇಲ್ಲಿಗೆ 100 ಕ್ವಶನ್ ಕಂಪ್ಲೀಟ. ಸೊ ಇವ ತಾತ್ಕಾಲಿಕ ಉತ್ತರಗಳಾಗಿರ್ತವೆ, ಕೀ ಆನ್ಸರ್ ಆಗಿರ್ತವೆ. ಸೊ ಇದು ಈಗ ಹೇಳಿರುವ ಉತ್ತರಗಳಲ್ಲಿ ಯಾವುದಾದ್ರು ತಪ್ಪು ಅಂತ ನಿಮಗೆ ಕಂಡು ಬಂತಂದ್ರೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ KPSC ಹಾಗೂ KEಗಳ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿ ಈ ಒಂದು ಚಾನಲ್ನಲ್ಲಿ ಹಾಕಲಾಗ್ತದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿರಿ. ಥ್ಯಾಂಕ್ ಯು ಸೊ ಮಚ್.